ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ದೀಪಾವಳಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬೆಳಕಿನ ಹಬ್ಬ ನಿಮ್ಮ ಬದುಕಲ್ಲಿ ಹೊಸದಾದ ಹಿತವಾದ ಬೆಳಕನ್ನು ತರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹಾರೈಸ್ತೀನಿ. ಹಾಗೆ ನಮ್ಮ ಮನೇಲಿ ದೀಪಾವಳಿ ಹಬ್ಬನ ನಾವು ಮಂಗಳವಾರ ಆಚರಿಸ್ತಾ ಇದ್ದೀವಿ. ಈ ಹಬ್ಬ 3 ದಿನ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ದಿನ ಸೆಲೆಬ್ರೇಟ್ ಮಾಡ್ತಾರೆ. ಈ ಸಲ ಸೋಮವಾರ ಮಧ್ಯಾಹ್ನದಿಂದ ಅಮಾವಾಸ್ಯೆ ಶುರುವಾಗಿ ಮಂಗಳವಾರ ಸಂಜೆ ಒಂದು 5:30ಗೆ ಮುಗಿಯುತ್ತೆ ಅಂತ ಇತ್ತಲ್ಲ, ಹಾಗಾಗಿ ನಾವು ಮಂಗಳವಾರನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೋಮವಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ಈ ಸಲ ಸಿಂಪಲಾಗಿ ಕೂಡ ಮಾಡ್ತಾ ಇರೋದು ಹಬ್ಬನ. ನಾವು ಮಾಮೂಲಿಯಾಗಿ ಬೆಳಗ್ಗೆ ರಂಗೋಲಿನೆಲ್ಲ ಹೊರಗಡೆ ಹಾಕಿ ಇವಾಗ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಒಂಥರ ಖುಷಿ ಆಗ್ತಾಯಿದೆ ಇದನ್ನೆಲ್ಲ ಮಾಡಲಿಕ್ಕೆ. ಇನ್ನು ಈ ಥರ ಸಿಂಪಲಾಗಿ ದೇವ್ರ ಮನೇನ ಅಲಂಕಾರ ಮಾಡಿದ್ದೀನಿ. ಹಾರ ಎಲ್ಲ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪು ಕಣಗ್ಲೂವ ಮಾತ್ರ ತೊಗೊಂಡು ಬಂದಿದ್ದರು, ಅದನ್ನೇ ಹಾಕಿ ಸಿಂಪಲ್ಲಾಗಿ ಅಲಂಕಾರ ಮಾಡಿರೋದು. ಇನ್ನು ಪಾಪುನ ನಾವು ಈ ಥರ ಏನಾದರೂ ಎಲ್ಲರೂ ಕೆಲಸ ಮಾಡ್ತಿರೋ ಸಮಯದಲ್ಲಿ ಹಾಲಲ್ಲಿ ಮಲಗಿಸ್ಬಿಟ್ಟಿರ್ತೀವಿ. ಆರಾಮಾಗಿ ಆಟ ಆಡ್ತಾ ಇರ್ತಾರೆ, ಏನು ತೊಂದರೆ ಮಾಡಲ್ಲ. ಏನಾದರೂ ಹಶ್ವಾಯಿತು ಅಂತ ಅಂದರೆ ಮಾತ್ರ ಅಳ್ಳಿಕ್ಕೆ ಶುರು ಮಾಡೋದು. ನಾವು ಸ್ವಲ್ಪ ಹೊತ್ತು ಕೆಲಸ ಮಾಡಿಕೊಂಡು ಹೋಗಿ ಬರ್ತಾ ಎಲ್ಲ ಮಾತಾಡಿಸ್ತಾ ಇರ್ತೀವಲ್ವ, ಹಾಗಾಗಿ ಏನೂ ಅಷ್ಟಾಗಿ ತೊಂದರೆ ಕೊಡಲ್ಲ. ಇನ್ನು ಎಷ್ಟೇ ಕೆಲಸ ಇದ್ದರೂ ಕೂಡ ನಮ್ಮ ಅಂತೂ ದಿನದಲ್ಲಿ ಒಂದು 10 ಸಲನಾದ್ರೂ ಪಾಪುನ ಈ ಥರ ಹೋಗ್ತಾ ಬರ್ತಾ ಮಾತಾಡಿಸ್ತಾ ಇರಬೇಕು ಅವ್ರಿಗೆ. ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಅದರಲ್ಲೂ ಇನ್ಮೇಲೆ ಪಾಪು ಸ್ವಲ್ಪ ನಮ್ಮನ್ನೆಲ್ಲ ಗುರ್ತಿಡಿತಾರೆ ಅಂತ ಎಲ್ಲ ಹೇಳ್ತಿರ್ತಾರಲ್ವ, ಹಾಗಾಗಿ ಯಾರ್ದಾದ್ರೂ ಧ್ವನಿ ಕೇಳಿದ ತಕ್ಷಣ ಅವರು ರಿಯಾಕ್ಟ್ ಮಾಡ್ತಾರೆ, ನಗೋದು ಇಲ್ಲಾಂದರೆ ಅಂತ ಸೌಂಡ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ಹಬ್ಬದ ಅಡುಗೆ ಎಲ್ಲನೂ ಕೂಡ ಮಾಡ್ತಾಯಿದ್ರು. ಸಾಮಾನ್ಯವಾಗಿ ನಮ್ಮನೇಲಿ ಒಬ್ಬಟ್ಟೆಲ್ಲ ಮಾಡೋದು ತೀರಾ ಅಂದರೆ ತೀರಾ ಕಡಿಮೆ. ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ. ವರ್ಷಕ್ಕೆ ಒಂದು ಸಲ ಮಾಡಿದ್ರೇ ಹೆಚ್ಚು, ಅದರಲ್ಲೂ ಯಾರಾದರೂ ಬರ್ತಾರೆ ಅಂದರೆ ಮಾತ್ರ ನಾನು ಮಾಡೋದು. ಇನ್ನು ಇವತ್ತು ಯಾಕೋ ಅಪ್ಪುಗೆ ಒಬ್ಬಟ್ಟು ತಿನ್ಬೇಕಂತ ಅನ್ನಿಸ್ತಾ ಇತ್ತಂತ ಹೇಳ್ಬಿಟ್ಟು ಅಮ್ಮ ಒಬ್ಬಟ್ಟನ್ನೇ ಮಾಡ್ತಾಯಿದ್ದಾರೆ. ತೊಗರಿಬೇಳೆ ಹಾಕಿ ಮಾಡ್ತಾಯಿದ್ರು, ಸ್ವಲ್ಪನೇ, ಜಾಸ್ತಿ ಏನೂ ಮಾಡ್ತಿರ್ಲಿಲ್ಲ. ಸುಮ್ಮನೆ ಎಲ್ಲರೂ ಮನೇಲೂ ಇವಾಗ ಸ್ವೀಟ್ ಇರುತ್ತಾ, ಖಾಲಿನೇ ಆಗಲ್ಲ. ಅವರು ತಂದುಕೊಟ್ಟಿರ್ತಾರೆ, ನಾವು ತೊಗೊಂಡೋಗಿ ಕೊಡ್ತೀವಿ, ಅದಕ್ಕೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತಿದ್ರು. ಫ್ರೆಂಡ್ಸ್, ಇನ್ನೇನು ಇವತ್ತು ಸಂಜೆ ಆದರೆ ದೀಪಾವಳಿ ಹಬ್ಬ ಕೂಡ ಮುಗ್ದೋಗ್ಬಿಡುತ್ತೆ. ಇಷ್ಟರಲ್ಲಾಗಲೇ ನಾವು ಡೆಕೋರೇಷನ್ ಮುಗಿಸಿ ಗಿಫ್ಟ್ ಪ್ಯಾಕ್ ಮಾಡಿ ಬಂದಿರೋ ನೆಂಟರುಗಳನ್ನ ಕೂಡ ವಾಪಸ್ ಕಳಿಸಿರ್ತೀವಿ. ಸಂಜೆ ಆಗ್ತಿದ್ದಂಗೆ ನಮ್ಮ ಸ್ಕಿನ್ನು ಕೂಡ ನಮ್ಮನ್ನ ಸ್ವಲ್ಪ ಎಚ್ಚರಿಸುತ್ತೆ, ನನಗೂ ಕೂಡ ಸ್ವಲ್ಪ ಬ್ರೇಕ್ ಕೊಡಮ್ಮ ಅಂತ ಹೇಳಿ. ಏನು ಗೊತ್ತಾ, ದೀಪಾವಳಿ ಹಬ್ಬ ಶುರುವಾಗ್ತಿದ್ದಂಗೆನೇ ನಾವು ಒಂದು ವಾರಕ್ಕಿಂತ ಮುಂಚೆನೇ ಸುಮಾರಷ್ಟು ಕೆಲಸಗಳನ್ನೂ ಕೂಡ ಶುರು ಮಾಡ್ಕೊಂಡು ಬಿಡ್ತೀವಿ. ಮನೆ ಕ್ಲೀನ್ ಮಾಡೋದು, ಶಾಪಿಂಗ್ ಮಾಡೋದು, ಹಾಗೆ ಹಬ್ಬದ ದಿನ ಮೇಕಪ್ ಮಾಡ್ಕೊಳ್ಳೋದು, ಈ ಥರ. ಅದಲ್ಲದೆ ಹಬ್ಬ ಅಂದಮೇಲೆ ಸಿಹಿ ತಿಂಡಿ ಇರಲೇಬೇಕಲ್ವಾ, ಹಾಗಾಗಿ ಮನೇಲಿ ಸುಮಾರಷ್ಟು ಸ್ವೀಟ್ ಮಾಡಿರ್ತೀವಿ, ಹಾಗೆ ಆಯಿಲಿ ಫುಡ್ ಎಲ್ಲ ಮಾಡಿರ್ತೀವಿ. ಮಾಡಿದ್ಮೇಲೆ ಕ್ರೇವಿಂಗ್ ಆಗ್ತಿರುತ್ತೆ, ನಾವು ಕೂಡ ಚೆನ್ನಾಗಿ ತಿಂದಿರ್ತೀವಿ. ಕೆಲವೊಮ್ಮೆ ಆಯಿಲಿ ಫುಡ್ ಎಲ್ಲ ಜಾಸ್ತಿ ನಾವು ತಿಂದಾಗ ಪಿಂಪಲ್ಸ್ ಆಗೋದು, ಸ್ಕಿನ್ ಡಲ್ ಆಗೋದು, ಹಾಗೆ ಸ್ವಲ್ಪ ಡ್ರೈನೆಸ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೇನು ಚಳಿಗಾಲ ಬೇರೆ ಅಲ್ವಾ, ದೀಪಾವಳಿ ಶುರುವಾಗ್ತಿದ್ದಂಗೆ ಚಳಿಗಾಲ ಕೂಡ ಶುರುವಾಗ್ಬಿಡುತ್ತೆ. ಹಂಗಾಗಿ ಸುಮಾರು ಜನಕ್ಕೆ ಸ್ಕಿನ್ ಸ್ವಲ್ಪ ಡ್ರೈ ಆಗ್ತಿದೆ ಅಂತ ಫೀಲ್ ಆಗ್ತಾ ಇರುತ್ತೆ. ನನಗೂ ಕೂಡ ಲಾಸ್ಟ್ ಇಯರ್ ಹಿಂಗೆ ಆಗಿತ್ತು. ಹಬ್ಬ ಎಲ್ಲ ಮುಗಿದ್ಮೇಲೆ ತುಂಬ ಸ್ಕಿನ್ ಡಲ್ ಆಗಿಬಿಡ್ತು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ. ಏನಂದರೆ ಹಬ್ಬ ಮಾಡುವಾಗ ಕ್ಲೀನ್ ಮಾಡಬೇಕು ಅಂತ ಹೇಳಿ ಎಷ್ಟು ಗಮನ ಕೊಡ್ತೀವೋ ಹಾಗೆ ನಮ್ಮ ಸ್ಕಿನ್ನು ಕೂಡ ಡಿಟಾಕ್ಸ್ ಮಾಡ್ಕೊಳ್ಬೇಕು ಅಲ್ವಾ. ಈ ಕ್ಯೂರ್ ಸ್ಕಿನ್ ಆ್ಯಪ್ ಏನಂತ ಅಂದರೆ ಜಸ್ಟ್ ನಮ್ಮ ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ನಮ್ಮ ಸ್ಕಿನ್ನ ಅನಲೈಸ್ ಮಾಡಿ ಏನೆಲ್ಲ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಹಾಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಡರ್ಮಕಾಲಜಿಸ್ಟ್ ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನೇನು ತೊಂದರೆ ಆಗಿದೆ ಅನ್ನೋದನ್ನ ಅವರು ನೋಡಿ ಅದಕ್ಕೆ ಬೇಕಾದಂತಹ ಪ್ರಾಡಕ್ಟ್ಗಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ಬರೀ 2200 ರುಪೀಸ್ಗೆನೇ ನಮ್ಮ ಸ್ಕಿನ್ಗೆ ಏನೇನೆಲ್ಲ ಬೇಕು ನೋಡಿ ಎಲ್ಲ ಪ್ರಾಡಕ್ಟ್ಗಳು ಕೂಡ ಬರುತ್ತೆ. ಹಾಗೆ ಡೆಲಿವರಿ ಚಾರ್ಜ್ ಫ್ರೀ ಇರುತ್ತೆ, ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಎಲ್ಲನೂ ಕೂಡ ಆರಾಮಾಗಿ ನಾವು 2200 ರೂಪಾಯಿಗೆ ಮುಗಿಸ್ಕೊಂಡು ಬಿಡ್ಬೋದು. ಮತ್ತು ಕ್ಯೂರ್ ಸ್ಕಿನ್ ಡಾಕ್ಟರ್ಸ್ ನಮ್ಮ ಸ್ಕಿನ್ನ ಯಾವ ಥರ ಡಿಟಾಕ್ಸ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಹಾಗೆ ನಮ್ಮ ಡಯಟ್ ಚಾರ್ಟ್ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಅವರೇ ತಿಳಿಸ್ಕೊಡ್ತಾರೆ. ಇನ್ನು ದೀಪಾವಳಿ ಹಬ್ಬ ಮುಗಿದ್ಮೇಲೆ ಸುಮಾರು ಜನಕ್ಕೆ ಬೇಗ ನಮ್ಮ ಸ್ಕಿನ್ ಕೂಡ ರಿಪೇರ್ ಆಗಬೇಕು ಅಂತ ಆಸೆ ಇರುತ್ತಲ್ವ, ಹಾಗಾಗಿ ನಾವು ಕೂಡ ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಇದ್ರ ರೊಟೀನ್ ಕೂಡ ತುಂಬಾ ಈಸಿ. ಬೆಳಗ್ಗೆ ಮತ್ತು ರಾತ್ರಿ 3 ಸಿಂಪಲ್ ಸ್ಟೆಪ್ನ ಫಾಲೋ ಮಾಡೋದು ಅಷ್ಟೇ. ಈ ದೀಪಾವಳಿಗೆ ಮಾಡಿದ ಮೇಕಪ್ಪು, ಡಸ್ಟು, ಪೊಲ್ಯೂಷನ್ನು ಮತ್ತು ಸುಮಾರಷ್ಟು ಸಿಹಿ ತಿಂಡಿಗಳನ್ನ ತಿಂದಿರ್ತೀವಲ್ಲ, ಅದು ಫೆಸ್ಟಿವಲ್ನಿಂದಾಗಿರೋ ಸ್ಟ್ರೆಸ್ಸು, ಇದರಿಂದ ಬೇಗನೆ ನಮ್ಮ ಸ್ಕಿನ್ ರಿಕವರ್ ಆಗೋಗ್ಬಿಡುತ್ತೆ.
ಹಾಗೆ ಇನ್ನೊಂದೇನು ಗೊತ್ತಾ, ಈ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರದಲ್ಲೇ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇನ್ನು ನಿಮಗೂ ಕೂಡ ನಮ್ಮ ಸ್ಕಿನ್ನ ಡಿಟಾಕ್ಸ್ ಮಾಡ್ಕೊಳ್ಬೇಕು, ನನ್ನ ಸ್ಕಿನ್ ಆರೋಗ್ಯದ ಬಗ್ಗೆ ನಾನು ಕೂಡ ಕಾಳಜಿ ವಹಿಸಬೇಕು ಅನ್ನೋಂಗಿದ್ರೆ ಖಂಡಿತ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ನನಗೆ ನೋಡಿ ಈ ಥರ ಒಂದು ಕಿಟ್ನ ಅವರು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಅಷ್ಟೇ, ನಿಮ್ಮ ಸ್ಕಿನ್ನಲ್ಲಿ ಏನೇನೆಲ್ಲ ತೊಂದರೆ ಇದೆ ಅನ್ನೋದನ್ನ ಅವರು ಅನಲೈಸ್ ಮಾಡಿ ನಿಮಗೆ ಬೇಕಾಗುವಂತಹ ಪ್ರಾಡಕ್ಟ್ಗಳನ್ನ ಈ ಕಿಟ್ ಮೂಲಕ ಕಳಿಸ್ಕೊಡ್ತಾರೆ. ನಿಮಗೂ ಕೂಡ ಇದು ಯೂಸ್ ಆಗ್ಬೋದು ಅಂತ ಹೇಳಿ ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಾನು ಕೂಪನ್ ಕೋಡ್ ಕೂಡ ಕೊಟ್ಟಿದ್ದೀನಿ, ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಇನ್ನು ನಾನು ಈ ಕಡೆ ಸ್ವಲ್ಪ ಸ್ವೀಟ್ ಕಾರ್ನ್ ಸಲಾಡ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹಣ್ಣುಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಮಾತಾಡಿಕೊಂಡು ಮಧ್ಯಾಹ್ನ ಮೇಲೆ ಆಗೋಗ್ಬಿಟ್ಟಿತ್ತು ನಾವು ಅಡುಗೆನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ. ಇನ್ನು ಪೂಜೆಗೆ ಸ್ವಲ್ಪ ಸ್ವೀಟ್ ಬೇಕಿತ್ತು, ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು 1/4 kg ತೊಗೊಂಡು ಬನ್ನಿ ಅಂತ ಹೇಳಿ ಅಪ್ಪುಗೆ ಹೇಳಿದ್ದೆ. ಅವ್ರು ನೋಡಿದ್ರೆ ಎಲ್ಲನೂ 1/4 kg ಅರ್ಧ kg ತೊಗೊಂಡು ಬಂದುಬಿಟ್ಟಿದ್ರು. ಅದನ್ನೇ ನೋಡ್ತಾ ಇದ್ದೀನಿ ಎಷ್ಟೆಷ್ಟು ತಂದಿದ್ದಾರೆ ಅಂತ. ಏನಿದೆ ಎಲ್ಲ ಒಂದೊಂದು ಬೇರೆ ಬೇರೆನಾ? ಇದೇ ಮೇಯ್ನು. ಸೋಂಪಾಪುಡಿ ಯಾವ ದೀಪಾವಳಿಗೂ ಸೋಂಪಾಪುಡಿ ತಿಂದೇ ಇಲ್ಲ ನಾನು. ಅದಕ್ಕೆ ಈ ಸಲ ಯಾರು ಕೊಡ್ಲಿಲ್ವಲ್ಲ ಸೋಂಪಾಪುಡಿ ಅಂತ ನಾನೇ ತರಿಸ್ಬಿಟ್ಟಿದ್ದೀನಿ. 1/4 kg. ಇದು ಗಟ್ಟಿ ಸೋಂಪಾಪುಡಿ, ಇದಕ್ಕಿಂತ ಒಂಥರ ಎಳೆ ಎಳೆ ಥರ ಬರುತ್ತಲ್ಲ ಅದನ್ನ ಚೆನ್ನಾಗಿರುತ್ತೆ. ಮೈಸೂರು ಪಾಕ. ಲಡ್ಡು ಯಾಕೆ ಇಷ್ಟೊಂದು? ನೀನು ಲಡ್ಡುನೇ ಅಲ್ವಾ ತಿನ್ನೋದು, ಬೇರೆ ಏನೋ ತಿನ್ನಲ್ಲ, ಸ್ವೀಟ್ಸು ಇದಾದ್ರೆ ತಿಂತೀಯ ಅಂತ. ಇಷ್ಟೊಂದು ಚೆನ್ನಾಗಿದೆ ನೋಡೋಕ್ಕೆ. ಮೈಸೂರು ಪಾಕ. ನಮ್ಮ ಮನೇಲಿ ಇದಕ್ಕೆ ನನ್ನ ಅಪ್ಪುಗೆ ಜಾಸ್ತಿ ಸ್ವೀಟೆಲ್ಲ ತನ್ನಿ ಅಂತ ಹೇಳಲಿಕ್ಕೆ ಹೋಗಲ್ಲ, ಅವ್ರಿಗೆ ತುಂಬ ಇಷ್ಟ ನೋಡಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿರ್ತಾರೆ. ಆಮೇಲೆ ನಮ್ಗೆ ಹೇಳ್ತಾರೆ ನಿನಗೋಸ್ಕರ ತಗೊಂಡು ಬಂದೆ ಅಂತ ಹೇಳಿ. ಇನ್ನು ಇವಾಗ ಸ್ವೀಟ್ ಕಾರ್ನ್ ಸ್ಯಾಲಡ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಕಾರ್ನ ಬೇಯಿಸ್ಬಿಟ್ಟು ಅದು ನೀರೆಲ್ಲ ತೆಗೆದು ಅದಕ್ಕೆ ದಾಳಿಂಬೆ ಹಣ್ಣು, ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ಯಾಲಡ್ ರೆಡಿ ಆಗಿಬಿಡುತ್ತೆ. ಯಾವಾಗ್ಲೂ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡ್ತಾಯಿದ್ವಿ ಹಬ್ಬಕ್ಕೆ, ಇದು ಸ್ವಲ್ಪ ಬೇರೆ ಥರ ಮಾಡೋಣ ಈ ಸಲ ಅಂದ್ಬಿಟ್ಟು ಈ ಥರನೇ ಮಾಡಿದೆ. ನಾನು ಸಾಮಾನ್ಯವಾಗಿ ಮಾಡ್ಕೊಂಡು ತಿಂತಿರ್ತೀನಿ, ಇವತ್ತು ಎಲ್ರಿಗೂ ಕೂಡ ಟೇಸ್ಟ್ ಮಾಡಿಸೋಣ ಅಂತ. ಅಮ್ಮಂಗೆ ಇದು ಗೊತ್ತಿಲ್ಲ, ಊರ ಕಡೆ ಜಾಸ್ತಿ ಮಾಡಲ್ಲಲ್ಲ, ಹಾಗಾಗಿ ಅವರು ಇದನ್ನು ತಿಂದಿರಲಿಲ್ಲ, ಒಂದ್ಸಲ ಟೇಸ್ಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಇನ್ನು ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಒಂದು ಕಡೆ ರೈಸ್ ಮಾಡಿಟ್ಟಿದ್ರು, ಇನ್ನೊಂದು ಕಡೆ ಬೀನ್ಸು ಮತ್ತು ಹೆಸರು ಕಾಳನ್ನ ಹಾಕಿ ಪಲ್ಯ ಮಾಡಿದರು, ಅದ್ರ ಜೊತೆಗೆ ಇದೊಂದು ಸ್ಯಾಲಡ್ಡು. ಇನ್ನು ಒಬ್ಬಟ್ಟಿನ ಸಾರು. ನನಗೆ ನಿಜ ಹೇಳ್ಬೇಕಂದ್ರೆ ಒಬ್ಬಟ್ಟು ಅಷ್ಟಾಗಿ ಇಷ್ಟ ಆಗಲ್ಲ, ಆದರೆ ಒಬ್ಬಟ್ಟಿನ ಸಾಂಬಾರು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆಂಟಿ ಮನೆ ಏನಾದ್ರೂ ಒಬ್ಬಟ್ಟು ಮಾಡಿದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ ನಾನು ಮೊದಲೇ, ಒಬ್ಬಟ್ಟು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಸ್ವಲ್ಪ ಸಾಂಬಾರು ಕಲಿಸ್ಕೊಟ್ಬಿಡಿ ಅಂತ, ಅಷ್ಟು ಇಷ್ಟ ಆಗುತ್ತೆ. ಒಬ್ಬಟ್ಟಿನ ಸಾಂಬಾರನ್ನ ಕುದಿಸಿದಷ್ಟು ರುಚಿ ಜಾಸ್ತಿ ಅಂತ ಹೇಳ್ತಾರೆ ಅಲ್ವಾ, ಹಾಗಾಗಿ ನಾನು 1-2 ದಿನ ಇಟ್ಕೊಂಡು ತಿಂತಾ ಇರ್ತೀನಿ. ಇನ್ನು ಈ ಕಡೆ ಹಪ್ಪಳ ಕೂಡ ರೆಡಿ ಆಯಿತು. ಇನ್ನು ಅಪ್ಪುಗೆ ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಊಟಕ್ಕೆ ಬಡಿಸೋ ಅಷ್ಟರಲ್ಲಿ ಸುಮಾರು 4 ಗಂಟೆ ಆಗಿಬಿಟ್ಟಿತ್ತು. ಅದು ಎಲೆಯಲ್ಲಿ ಇದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ ಅಂತ ಅಲ್ಲ, ಹೊಟ್ಟೆ ಒಳಗಡೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಸಾಕ ತುಪ್ಪ ತುಪ್ಪ ಹಾಕ್ಬೇಕಾ ಒಬ್ಬಟ್ಟಿಗೆ? ಏನಿದು ಪಾಯಸ ಥರ ಐತೆ ಮೇಲೆ? ಮನೇಲಿ ಮಾಡಿರೋದಲ್ವಾ, ಅದು ಇನ್ನೊಂದು ಬಾಕ್ಸಲ್ಲಿ ಹಾಕಿತ್ತು, ಅದನ್ನು ತೆಗ್ದಿದ್ದಕ್ಕೆ ಹಾಕೊಂಡ ಕೆಳಗಡೆ ಸ್ವಲ್ಪ ಕಪ್ಪುಗಾಗಿರುತ್ತಲ್ಲ ಅದೆಲ್ಲ ಮೇಲೆ ಬಂತು. ಒಬ್ಬಟ್ಟಿಗಾದ್ರೆ ತುಪ್ಪ ನೀಟಾಗಿ ತಿನ್ನಕ್ಕಾಗತ್ತಲ್ವಾ ಅಪ್ಪು, ಬೇರೆ ಹೊತ್ತೆಲ್ಲ ಆಗಲ್ಲ. ಒಬ್ಬಟ್ಟಿಗೆ ಆಮೇಲೆ ಇನ್ನೇನಕ್ಕೆ ಹಾಕಂತೀನಿ ನಾನು? ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ, ಖಾರ, ತುಪ್ಪ, ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ ಒಪ್ಕೊಳ್ಳೋಣ.
ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕಾದ್ರೆ ಮಾತ್ರ ತಿನ್ನೋದಿಲ್ಲ. ಇನ್ನು ಒಬ್ಬಟ್ಟಿಗೆ ಹೆಂಗೆ ತುಪ್ಪ ಹಾಕೊಂಡು ತಿಂತಾರೆ ತೋರಿಸ್ತೀನಿ. 1 ಸ್ಪೂನ್ ತುಪ್ಪ ಫುಲ್ಲು ಒಂದೇ ಒಂದು ಒಬ್ಬಟ್ಟಿಗೆ ಹಾಕೋತಾರೆ. ಚೆನ್ನಾಗಿರುತ್ತೆ, ತಿಂತಾ ಇದ್ರೆ ಅದು ಬೇರೆನೇ ಟೇಸ್ಟ್ ಬರುತ್ತೆ. ಈಗ ತಿಂದು ತೋರಿಸ್ತೀನಿ ನೋಡಿ. ಓ ಬಾದುಷಾ ಅಲ್ಲ, ಸ್ಯಾಂಡ್ವಿಚ್ ಥರ, ಸ್ವೀಟ್ ಸ್ಯಾಂಡ್ವಿಚ್. ಇನ್ನೂ ಒಬ್ಬಟ್ಟು ಸಕ್ಕತ್ತಾಗಿದೆ. ಆಹಾ, ಕಾಯಿ ಒಬ್ಬಟ್ಟು ಅಲ್ಲ, ಇದು ಬೇಳೆ ಒಬ್ಬಟ್ಟು ಅಲ್ಲ, ಇದು ಎರಡು ಮಿಕ್ಸು. ತೊಗರಿ ಬೇಳೆ ಒಬ್ಬಟ್ಟು. ಹೌದಾ? ಕಡಲೆ ಬೇಳೆ ಬೇಡ ಅಂತ ಹೇಳ್ಬಿಟ್ಟು ತೊಗರಿ ಬೇಳೆ ಹಾಕಿ ಮಾಡಿದ್ದಾರೆ. ಯಾವ ಸ್ವೀಟ್ ಅಲ್ಲ ಇದು, ಅಷ್ಟು ಸ್ವೀಟ್ ಆಗೈತೆ. ಬೆಲ್ಲ ಜಾಸ್ತಿ ಆಗಿದೆಯಾ ಹಂಗಾದ್ರೆ? ಕರೆಕ್ಟ್ ಆಯ್ತು. ಚೆನ್ನಾಗಿದೆಯಾ? ಅಷ್ಟು ತುಪ್ಪನ ಒಂದೇ ಒಂದು ಒಬ್ಬಟ್ಟಿಗೆ ಹಾಕೊಂಡು ಹಿಂಗೆ ತಿನ್ಕೊಂಡ್ಬಿಡ್ತಾರೆ ನೋಡಿ. ಏನು ಒಂದು 1/4 ಲೀಟ್ರ್ ಅಲ್ಲ ಅಷ್ಟು ತುಪ್ಪ? ಅದೇನೇನೆ ಅನ್ನಕ್ಕೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋದು. ಅವಾಗ ಮಾತ್ರ ತಿನ್ನಲಿಕ್ಕೆ ಹೋಗಲ್ಲ. ಅನ್ನಕ್ಕೆ ಸಾಂಬಾರು ತುಪ್ಪ ಹಾಕೊಂಡು ತಿನ್ನೋ ಸಾಂಬಾರೇ ಬರುತ್ತೆ. ಚಟ್ನಿ ಪುಡಿ, ಅನ್ನ, ತುಪ್ಪ. ಅದಕ್ಕೆ ಹಾಕೊಡ್ತೀನಿ. 1 ನಿಮಿಷ. ನನ್ನ ಹತ್ರ ಅಷ್ಟಂತ ಇರೋದಕ್ಕೂ ಬೈತಾರ ಮೇಲೆ ಬಾಂಡ್ರಿಗೆಲ್ಲ ಎಷ್ಟೊಂದು ಕೆಲಸ ಮಾಡಿಸ್ತಾ ಇದೀನೋ ಅಂತ. ಸಾಕಷ್ಟೇ. ಜೋಳ ಪ್ಲಾಸ್ಟಿಕ್ ಹಾಕಿ ಮಾಡಿದ್ಯಾ ಅಂತ ತೋರಿಸ್ತಾ ಇದ್ದೆ. ನಾನು ಅಜ್ಜಿ ಕೂದಲು ಅಂತ ಅನ್ಕೊಂಡೆ. ಯಾವ ಅಜ್ಜಿ ಕೂದಲು ಇಟ್ಕೊಂಡು ಬಂದಿದ್ಯಾ ಅಂತ. ಸಾಲ್ಟ್ ಹಾಕಿದ್ಯಾ? ಇಲ್ಲ ಅನ್ಸುತ್ತೆ. ಅಮ್ಮ ಸಾಲ್ಟ್ ಹಾಕಿದ್ರಾ? ಇಲ್ಲ, ನಾನು ಹಾಕಿಲ್ಲ. ಸ್ವಲ್ಪ ಹಂಗೆ ಮೇಲುದ್ರು ಒಂಚೂರು ಸಾಕು. ಎಷ್ಟು ದಿನ ಆಗೋಗಿತ್ತು ತರ ಊಟ ಮಾಡಿ. ಬರೇ ಬೆಳ್ಳುಳ್ಳಿ ಗೊಜ್ಜು, ಬೆಳ್ಳುಳ್ಳಿ ಸಾರು ತಪ್ಪೂರೇ ಅದ್ಯಾವುದೋ ಹೀರೆಕಾಯಿ ಸಾಂಬಾರು. ಇವತ್ತು ಖುಷಿ ಆಗುತ್ತೆ. ಎಲ್ಲಿಗೆ ಹಾಕ್ಲಿಲ್ಲ? ಇದು ತುಪ್ಪನೇ ಹಾಕಿಲ್ಲ ಫಸ್ಟು. ಹಿಂಗ್ ಬಡಿಸ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಒಬ್ರಿಗೆ ಊಟ ಬಡಿಸೋದೇ ಒಂಥರ ಖುಷಿ. ವೆರೈಟಿ ಕೈಯಿಂದ ಮಾಡಿರ್ತೀರಲ್ಲ, ಏನ್ ಹೇಳ್ತಾರೆ ನೋಡೋಣ ಅಂತ ಖುಷಿ. ಹೊಟ್ಟೆಯಲ್ಲಿ ಒಂಥರ ಹೂವ ಹಿಂಗ ಹರಡ್ತಾ ಇರುತ್ತೆ. ಹಿಂಗೆ ಕೊಡ್ರಿ ಒಬ್ಬಟ್ಟು ನಂಗೆ ದೃಷ್ಟಿ ಆಗಲ್ವಾ? ಇನ್ನು ಈ ಸಲ ನಾವು ಊಟ ಮುಗಿಸ್ಕೊಂಡಿದ್ದಾದ್ಮೇಲೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಏನು ಗೊತ್ತಾ, ಪ್ರತಿ ವರ್ಷ ಅಂತ ಅಲ್ಲ, ಯಾವುದೇ ಹಬ್ಬ ಇದ್ದರೂ ಕೂಡ ಮೊದಲು ಪೂಜೆ ಮಾಡಿ ಆಮೇಲೆ ಹಬ್ಬದ ಅಡುಗೆನ ಊಟ ಮಾಡ್ತೀವಿ ಅಲ್ವಾ. ಈ ಸಲ ಸ್ವಲ್ಪ ಉಲ್ಟಾ. ಯಾಕಂದರೆ ಮಗು ಇರೋ ಮನೆಯಲ್ಲಿ ಸಾಮಾನ್ಯವಾಗಿ ಇದೆಲ್ಲ ಆಗೋದಿದ್ದೇನೆ. ನಾವೇನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದೇ ಥರ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಫಸ್ಟು ಊಟ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗಿ ಕಾರ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಹನಿ ಬೀಳೋ ಥರ ಆಗಿತ್ತು, ಹನಿ ಬೀಳ್ತಾ ಇತ್ತು ಕೂಡ. ಹಾಗಾಗಿ ನಾನೇನು ಹೋಗಲಿಲ್ಲ, ಅವರನ್ನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದರು. ಇನ್ನು ಹಬ್ಬಕ್ಕೆ ನಾವು ಕೂಡ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀವಿ. ಲಾಸ್ಟ್ ವೀಕ್ ಅಪ್ಪು ತೊಗೊಂಡು ಬಂದಿದ್ರಲ್ಲ ಡ್ರೆಸ್ಸು, ಅದೇ ಡ್ರೆಸ್ನ ಹಾಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಕಲರ್ ಚೆನ್ನಾಗಿದೆ, ಒಂಥರ ಪರ್ಪಲ್ ಕಲರ್. ನನ್ನ ಹತ್ರ ಇರಲಿಲ್ಲ ಇದು. ಇನ್ನು ಪಾಪುಗೆ 2 ಡ್ರೆಸ್ ತಂದಿದ್ರಲ್ಲ, ಅದರಲ್ಲಿ ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಪಿಂಕ್ ಮತ್ತು ನವಿ ಬ್ಲೂ ಕಲರ್ ಕಾಂಬಿನೇಷನ್ನು. ವಿಡಿಯೋಗೇನು ಬ್ಲ್ಯಾಕ್ ಕಲರ್ ಕಾಣಿಸ್ತಿರ್ಬೋದು ಅಲ್ವಾ ಅಪ್ಪು? ಅಲ್ಲ, ಈಟಾಗಿ ಬ್ಲ್ಯಾಕ್ ಅನಿಸ್ತದೆ. ನನಗೇನೋ ಈ ಡ್ರೆಸ್ ಜಾಸ್ತಿ ಇಷ್ಟ ಆಯಿತು, ಹಾಗಾಗಿ ಇದನ್ನೇ ಹಾಕ್ತೆ. ಡ್ರೆಸ್ ಹೆಂಗಿದೆ ಅಂತೇಳಿ ತಿಳಿಸಿ ಆಯಿತಾ. ಇನ್ನು ನಮಗೆ ಈ ವರ್ಷ ಹಬ್ಬ ಒಂಥರ ಸ್ಪೆಷಲ್ಲು. ನಾವು ತುಂಬಾ ಸಿಂಪಲಾಗಿ ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ಒಂಥರ ಸ್ಪೆಷಲ್. ಯಾಕಂದರೆ ಪಾಪು ಇದ್ದಾರಲ್ಲ ನಮ್ಮ ಜೊತೆ. ಹೋದ ವರ್ಷ ನಾವಿಬ್ಬರೇ, ಈ ವರ್ಷ ನಮ್ಮ ಜೊತೆಗೆ ಇವ್ರನ್ನೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪು? ಅವಾಗ ಪುಟ್ಟ ಹೆಜ್ಜೆ ಹಾಕೊಂಡು ಬರ್ತಿರ್ತಾರೆ. ಇವಾಗ ಕೈ ಮೇಲಿದ್ದಾರೆ ನನಗೆ. ಹಂಗಾಗಿ ಒಂಥರ ನಮಗೆ ತುಂಬಾ ಸ್ಪೆಷಲ್ಲು. ಮೊದಲನೇ ದೀಪಾವಳಿ. ನಾವು ದಸರಾ ಹಬ್ಬನೂ ಕೂಡ ಈ ಸಲ ಸೆಲೆಬ್ರೇಟ್ ಮಾಡಿರಲಿಲ್ಲ. ಈಗ ದೀಪಾವಳಿ ಹಬ್ಬ ಸಿಂಪಲ್ ಆಗಾದ್ರೂ ಸರಿ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ, ಹಾಗಾಗಿ ಸ್ವಲ್ಪ ಖುಷಿ. ಹಿಂಗೆ ಕೂರಿಸ್ಕೊಂಡಿದ್ದೀನಲ್ಲ, ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ಆಟ ಆಡಿಸ್ಬೇಕು ಯಾವಾಗಲೂ.
ಇನ್ನು ನಿಮಗೂ ಕೂಡ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇವಾಗ ಸಂಜೆ ಪೂಜೆಗೆ ನೈವೇದ್ಯ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಮಧ್ಯಾಹ್ನ ಒಬ್ಬಟ್ಟು ಮಾಡಿದ್ವಲ್ವ, ಅದನ್ನು ನೈವೇದ್ಯಕ್ಕೆ ಇಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಪ್ಪಗೆ ತುಂಬ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು, ಇನ್ನು ಎಲ್ರಿಗೂ ಹಶ್ವಾಗಿತ್ತು. ಹಾಗಾಗಿ ನಾವು ಫಸ್ಟು ಊಟ ಮುಗಿಸ್ಕೊಂಡ್ಬಿಟ್ಟು ಅಮ್ಮ ಸ್ವಲ್ಪ ನೈವೇದ್ಯಕ್ಕೆ ಅಂತ ತೆಗೆದಿಟ್ಟಿದ್ರು. ಆದರೂ ಕೂಡ ನಾವು ಮೊದಲೇನೆ ತಿಂದ್ಬಿಟ್ಟಿದ್ವಲ್ವ, ಹಾಗಾಗಿ ಯಾಕೋ ಸಮಾಧಾನನೇ ಆಗಲಿಲ್ಲ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ. ಅದಕ್ಕೆ ಬರೀ ಪೂಜೆ ಮಾಡಿದ್ದು ಅಷ್ಟೇ, ನೈವೇದ್ಯ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಸಿಂಪಲಾಗಿ ಬೇಗ ಆಗೋ ಥರ ಏನಾದರೂ ಒಂದು ಸ್ವೀಟ್ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಬೀಟ್ರೋಟ್ ಇತ್ತ, ಆ ಬೀಟ್ರೋಟಲ್ಲೇ ಹಲ್ವಾನ ಮಾಡ್ತಾಯಿದ್ದೀನಿ. ಈ ಹಲ್ವಾ ಮಾಡಲಿಕ್ಕೆ ಮಾಮೂಲಿ ಬೀಟ್ರೋಟ್ಗಿಂತ ಸ್ವೀಟ್ ಬೀಟ್ರೋಟ್ ಅಥವಾ ಊಟಿ ಬೀಟ್ರೋಟ್ ಅಂತ ಬರುತ್ತೆ, ಅದನ್ನು ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅದೀಗಾಗಲೇ ಸ್ವೀಟ್ ಇರುತ್ತೆ, ಹಾಗಾಗಿ ನಾವು ಜಾಸ್ತಿ ಸಕ್ಕರೆ ಅಥವಾ ಬೆಲ್ಲ ಎಲ್ಲ ಉಪಯೋಗಿಸೋ ಅಗತ್ಯ ಇರಲ್ಲ, ಸ್ವಲ್ಪ ಹಾಕಿದ್ರೇ ಸಾಕಾಗಿಬಿಡುತ್ತೆ. ಅದಲ್ಲದೆ ಟೇಸ್ಟು ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಆ ಬೀಟ್ರೋಟ್ನ ಉಪಯೋಗಿಸಿ. ಇನ್ನು ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಮೊದಲು ಒಂದು ಕಡಾಯಿಗೆ 1 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾವು ತುರಿದಿಟ್ಕೊಂಡಿದ್ವಲ್ಲ, ಅದೊಂದು 2 ಕ್ಯಾರೆಟ್ ತುರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅದ್ರದ್ದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಹತ್ತತ್ರ ಒಂದು 10ರಿಂದ 15 ನಿಮಿಷ ಸಮಯ ತಗೊಳುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಉರಿಬೇಕು, ಇಲ್ಲಾಂದರೆ ಬೇಗ ಸಿದೋಗಿಬಿಡುತ್ತೆ ಇದು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಇನ್ನು ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1 ಕಪ್ ಆಗೋವಷ್ಟು ಗಟ್ಟಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿಸಿಟ್ಟಿರೋ ಹಾಲನ್ನ ಸೇರಿಸ್ಕೊಳ್ಬೇಕು. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ರೋಟ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 6ರಿಂದ 7 ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಬೇಗನೆ ಬೆಂದೋಗ್ಬಿಡುತ್ತೆ. ಮುಚ್ಚಿಟ್ಟಾಗ ಆಗಾಗ ಸ್ವಲ್ಪ ನೋಡ್ಕೋತಾ ಇರಬೇಕು, ಇಲ್ಲಾಂದರೆ ಉಪ್ಪಿಬಿಡುತ್ತೆ, ಇಲ್ಲಾಂದರೆ ಸಿದೋಗ್ಬಿಡುತ್ತೆ, ಎರಡರಲ್ಲೊಂದು ಆಗುತ್ತೆ. ಅದಕ್ಕೇ ನೋಡಿಕೊಂಡು ಮಾಡ್ಕೊಳ್ಬೇಕು ನಿಧಾನಕ್ಕೆ. ಇನ್ನು ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಕಪ್ ಹಾಲನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಹಾಲು ಕುದೀತಿರುವಾಗ ಅದಕ್ಕೆ ಒಂದು 3/4 ಕಪ್ ಆಗೋವಷ್ಟು ಹಾಲಿನ ಪುಡಿನ ಹಾಕಿ ಸ್ವಲ್ಪ ಕೂಡ ಗಂಟಾಗ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು ಅದನ್ನು ಹಂಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಹಲ್ವಕ್ಕೆ ನಾವು ಬಳಸ್ಕೊಳ್ಬೋದು. ಹಾಗಾಗಿ ನಾನು ಆ ಕಡೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಇದು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಹಾಲೆಲ್ಲ ಹಿಂಗಿದೆ, ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಈ ಟೈಮಲ್ಲಿ ನಮಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಸಕ್ಕರೆ ಅಥವಾ ಕಲ್ಸಕ್ಕರೆನ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಲ್ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಬೀಟ್ರೂಟ್ ಈಗಾಗಲೇ ಸ್ವೀಟ್ ಇರುತ್ತಲ್ವ, ಹಾಗಾಗಿ. ಇನ್ನು ಕಲ್ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ, ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕಾಗೋಗ್ಬಿಡುತ್ತೆ. ಇನ್ನು ಈ ಕಡೆ ನಾವು ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಕೂಡ ತಣ್ಣಗಾಗಿದೆ, ನೀವು ನೋಡ್ತಿರ್ಬೋದು. ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನ್ನೋಂಗಿದ್ರೆ ನಾವು ಇನ್ನೊಂದು ಸ್ವಲ್ಪ ಹಾಲಿನ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ನಾನು ಒಂದು 3/4 ಕಪ್ ಹಾಕ್ತೆ ನೋಡಿ, 1 ಕಪ್ ಹಾಕಿದ್ರೆ ಇನ್ನೂ ಒಂಚೂರು ಗಟ್ಟಿಗೆ ಬರುತ್ತೆ. ನನಗೆ ಇಷ್ಟು ಸಾಕು ಅನ್ನಿಸ್ತು, ಹಾಗಾಗಿ ಇಷ್ಟನ್ನ ಮಾಡ್ಕೊಂಡಿದ್ದೆ. ಇನ್ನು ಇವಾಗ ಇದನ್ನು ಬೀಟ್ರೂಟ್ ಬೇಯ್ತಾ ಇರುತ್ತಲ್ವ, ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೀಟ್ರೂಟ್ ಕಂಪ್ಲೀಟಾಗಿ ಬೆಂದ ಮೇಲೆ ನಾವು ಕಲ್ಸಕ್ಕರೆನ ಹಾಕಬೇಕು. ಕಲ್ಸಕ್ಕರೆ ಎಲ್ಲ ಹಾಕಿ ಒಂಚೂರು ಅದು ಡ್ರೈ ಆಗ್ತಿದೆ ಅನ್ನೋ ಸಮಯದಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದನ್ನು ಬೇಯಿಸ್ಬೇಕು ಅನ್ನೋ ಅಗತ್ಯ ಕೂಡ ಇಲ್ಲ, ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಲಿ, ಬೇರೆ ಥರ ಅನ್ನಿಸ್ಲಿ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡಿ ಹಾಕ್ಕೊಳ್ಳೋದು ಅಷ್ಟೇ. ಇನ್ನು ಅದನ್ನು ಹಂಗೆ ಬೇಯ್ಲಿಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರೂ ಕೂಡ ಅಷ್ಟೇ ರುಚಿ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಹಲ್ವಾ ರೆಡಿನೇ ಆಗೋಗ್ಬಿಡುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಮಿಕ್ಸ್ ಮಾಡ್ತಿರುವಾಗ ಹಲ್ವಾ ಪಾತ್ರೆ ಗಂಟುತ್ತಾ ಇಲ್ಲ, ಆ ಥರ ಆಗಿದೆ ಅಂತಂದರೆ ಈ ಹಲ್ವಾ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಸೌಟಲ್ಲಿ ಕೆಳಗಡೆ ಹಾಕ್ದಾಗಲೂ ಕೂಡ ಗೊತ್ತಾಗುತ್ತೆ, ಅದು ಸ್ವಲ್ಪ ಅಂಟಿದೆ ಅಂತ ಅಂದರೆ ಹಲ್ವಾ ರೆಡಿ ಆಯಿತು ಅಂತ ಹೇಳಿ. ಇನ್ನು ಇದನ್ನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಆದಷ್ಟು ಬೀಟ್ರೂಟ್ನ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹುರಿಲಿಲ್ಲ ಅಂದರೆ ಅದು ಹಸಿ ವಾಸನೆ ಹಂಗೆ ಇರುತ್ತೆ.
ಇನ್ನು ಬೇಗ ನೈವೇದ್ಯನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಒಂದು 5:45ಗೆಲ್ಲ ದೇವರಿಗೆ ನೈವೇದ್ಯ ಮಾಡಿಬಿಟ್ಟೆ. ಪೂಜೆ ಕೂಡ ಆಯಿತು, ಸಂಜೆ ಪೂಜೆ. ಅದಾದಮೇಲೆ ಇವಾಗ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ದೀಪದ ಜೊತೆಗೆ ಸ್ವಲ್ಪ ಹೂವಿನ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಹೂವನ್ನು ತರಿಸಿದ್ದೆ. ಅದ್ರ ಜೊತೆಗೆ ಅಪ್ಪು ಸ್ವಲ್ಪ ಮಲ್ಲಿಗೆ ಹೂವು ಕೂಡ ತೊಗೊಂಡು ಬಂದಿದ್ದರು. ಇವತ್ತಂತೂ ಹೂವಿನ ರೇಟು ತುಂಬಾ ಇರುತ್ತೆ. ನಾನು ಮುಡಿಲಿಕ್ಕೇನು ಬೇಡ ಅಂತಲೇ ಹೇಳಿದ್ದೆ, ಆದರೂ ಅವರು ವರ್ಷಕ್ಕೊಂದು ಹಬ್ಬ ಬರುತ್ತೆ, ಎಲ್ಲರೂ ಮುಟ್ಕೊತಾರೆ, ನೀನು ಮುಟ್ಕೊ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದುಬಿಡ್ತಾರೆ. ಈ ಹಬ್ಬ ಅಂತ ಅಲ್ಲ, ಯಾವ ಹಬ್ಬದಲ್ಲೂ ಅಷ್ಟೇ, ನಾನು ಹೇಳಿಲ್ಲ ಅಂದ್ರೂ ಅವರು ಮಲ್ಲಿಗೆ ಹೂವು ತಂದುಬಿಡ್ತಾರೆ. ನನಗೆ ರೇಟ್ ಜಾಸ್ತಿ ಇರುತ್ತಲ್ಲ, ಏನಕ್ಕೆ ಸುಮ್ಮನೆ ಅಂತ ಒಂದೊಂದು ಸಲ ಅನಿಸುತ್ತೆ. ಆದರೆ ಹೂವು ತಂದಮೇಲೆ ಖುಷಿ ಆಗಿಬಿಡುತ್ತೆ. ಯಾರಿಗೆ ತಾನೇ ಹೆಣ್ಮಕ್ಳಿಗೆ ಮನೇಲಿ ಗಂಡು ಮಕ್ಳು ಹೂವು ತಂದು ಕೊಟ್ಟರೆ ಇಷ್ಟ ಆಗಲ್ಲ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ದೀಪಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ಮೀಶೋದಲ್ಲಿ. ಆ ದೀಪಗಳು ಕೂಡ ಇವತ್ತೇ ಬಂತು. ನೀವು ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ನೀರು ಹಾಕಿದ್ರೆ ಸಾಕು ದೀಪ ಆನ್ ಆಗಿಬಿಡುತ್ತೆ. ಸುಮಾರಷ್ಟು ಬಂದಿತ್ತಲ್ವ, ಅದರಲ್ಲಿ ಕೆಲವೊಂದು ಹಾಳಾಗಿತ್ತು, ಕೆಲವೊಂದು ಚೆನ್ನಾಗಿತ್ತು. ನಾನು ಎಲ್ಲನೂ ಕೂಡ ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗ್ತಾಯಿತ್ತು, ಹತ್ತತ್ರ 6 ಗಂಟೆ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ದೀಪ ಇಡುವಾಗ ನೋಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಒಂದೆರಡು ಚೆಕ್ ಮಾಡಿ, ಅದಾದಮೇಲೆ ಇವಾಗ ಹೂವದಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೂವು ತರಿಸಿದ್ನಲ್ವ, ಎಲ್ಲ ಹೂವನ್ನು ಕೂಡ ಬಿಡಿಸಿಟ್ಕೊಂಡೆ. ಜಾಸ್ತಿ ತರಿಸ್ಲಿಲ್ಲ ನಾನು, ಅಂದರೆ ಜಾಸ್ತಿ ತರಹದ ಹೂವು ತರಿಸ್ಲಿಲ್ಲ. ಮಾಮೂಲಿಯಾಗಿ ಬಟನ್ಸ್ ರೋಸು, ಹಾಗೆ ಚೆಂಡು ಹೂವದಲ್ಲಿ 2 ಕಲರ್ ಬರುತ್ತಲ್ಲ, ಅದು ಸಾವಂತಿಗೆ ಹೂವನ್ನು ತರಿಸಿದ್ದೆ ಅಷ್ಟೇ. ಸಾವಂತಿಗೆದಲ್ಲೂ 2 ಕಲರ್ ಇತ್ತು. ಒಂದು ಕಲರ್ ಸಾವಂತಿಗೆ ಹೂವನ್ನು ದೇವರಿಗೆ ಮುಡಿಸ್ಬಿಟ್ಟಿದ್ದೆ, ಇನ್ನೊಂದು ಕಲರ್ ಇತ್ತು. ಪೂರ್ತಿಯಾಗಿ 4 ತರಹದ ಹೂವು ಇದ್ದಿದ್ದು, ಹಾಗಾಗಿ ಅಷ್ಟನ್ನು ಮಾತ್ರ ಬಳಸ್ಕೊಂಡು ಇಷ್ಟು ಸಿಂಪಲ್ಲಾಗಿ ಹೂವದಲ್ಲಿ ರಂಗೋಲಿ ಕೂಡ ಹಾಕಿದ್ದೀನಿ. ನೋಡಿ ಹೆಂಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯದಲ್ಲಿ ದೀಪನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಮಾಡಿದ್ರೆ ದೀಪಾವಳಿ ಹಬ್ಬ ಕಂಪ್ಲೀಟ್ ಆಯಿತು ಅಂತೇಳಿ ನನಗನ್ಸುತ್ತೆ. ಪ್ರತಿ ವರ್ಷ ಕೂಡ ಶಾಪಲ್ಲಿ ನಾನು ಇದೇ ಥರ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ದೊಡ್ಡದಾಗೇ ರಂಗೋಲಿ ಹಾಕ್ತಾಯಿದ್ದೆ, ಅಂದರೆ ಹೂವದ ರಂಗೋಲಿ. ಸುಮಾರು 1.25 ಗಂಟೆ ಟೈಮ್ ತೊಗೊಳ್ಳೋದು ಅಂತ ಅಂದ್ಕೊತೀನಿ. ಹೋದ ವರ್ಷ ಎಲ್ಲ 1 ಅವರೇ ಆಗಿತ್ತು. ಈ ವರ್ಷ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ, ಹಾಗಾಗಿ ಮನೆಯಲ್ಲಿ ಹೂವು ಹಾಕಿ ಈ ಥರ ಅಲಂಕಾರ ಮಾಡಿದೆ. ಯಪ್ಪ ಸಾಯಿಬಾಬಾ ಸಾಯಿಬಾಬಾ ಆಗ್ಬಿಟ್ಟಿದೀಯಾ ಇವತ್ತು. ಈ ವರ್ಷ ಏನು ಗೊತ್ತಾ, ಎಲ್ಲ ಕಡೆ ಇದೇ ದೀಪ ಕಾಣಿಸುತ್ತೆ. ಹೌದಾ? ನಾನು ಮೀಶೋದಲ್ಲಿ ತರಿಸ್ದೆ ನೋಡ್ಬಿಟ್ಟು. ಅದು ಏನು ಗೊತ್ತಾ, ಇದು ಡೆಲಿವರಿ ಆಗೋದು ಡಿಲೇ ಅಂತ ತೋರಿಸ್ತಾ ಇತ್ತು. ನಾನು ದೀಪಾವಳಿ ಹಬ್ಬದ ದಿನ ನಮಗೆ ಸಿಗಲ್ಲ ಇದು ಅಂತ ಅಂದ್ಕೊಂಡೆ. ನೋಡಿದ್ರೆ ಸಂಜೆ ಬಂದ್ಬಿಡ್ತು. ಇಷ್ಟು ದೀಪಗಳಿಗೊಪ್ಪು 280 ರೂಪೀಸ್ ಕೊಟ್ಟಿದ್ದೀನಿ. ಆದರೆ ಒಂದೊಂದು ವರ್ಕ್ ಆಗುತ್ತೆ, ಒಂದೊಂದು ವರ್ಕ್ ಆಗಲ್ಲ. ಪವಾಡ ಅನ್ಕೊಬೇಕು, ಹಂಗೈತಿ. ಇವಾಗ ಎಲ್ಲರಿಗೂ ಗೊತ್ತು, ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ನೋಡಿದ್ರು ಬರೀ ಇದೇ ದೀಪ ಕಾಣಿಸುತ್ತೆ. ಲಾಸ್ಟ್ ಇಯರ್ ಎಲ್ಲ ಈ ಥರ ಎಲ್ಲ ಇರಲಿಲ್ಲ. ಈ ವರ್ಷ ನೀರು ಹಾಕಿ ದೀಪ ಅನಿಸೋದು ನೋಡಿ. ಇದ್ರೊಳಗಡೆ ಶೆಲ್ ಇರುತ್ತೆ, ನಿಜ ಹೇಳ್ಬೇಕಂದ್ರೆ. ನೀರು ಹಾಕಿದ ತಕ್ಷಣ ಅದಾನಾಗುತ್ತೆ ನೋಡಿ. ಇದು ಚೆನ್ನಾಗಿಲ್ಲ, ಇದು ಹೋಗ್ಬಿಟ್ಟಿದೆ. ಒಂದೊಂದು ಹಾಳಾಗಿದೆ, ಇನ್ನೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ ಅಷ್ಟೊಂದಿಗೆ. ಅಯ್ಯಯ್ಯಪ್ಪ, ಅದು ಹಾಳಾಗಿದೆ. ಅದೇನು ದೀಪ ಅಲ್ಲ ಬಿಡು, ಏನು ಹೆದರ್ಕೊಂಬೇಡ. ಇಲ್ಲ, ಇದು ಹಾಳಾಗಿದೆ. ಹೋದ ವರ್ಷ ನಮ್ಗೆ ಸಿಗ್ಬೇಕಿತ್ತು ಈ ತರ ದೀಪ. ನಮ್ಮ ಸ್ಟುಡಿಯೋ ಫುಲ್ಲು ಬರೀ ದೀಪನೇ ಹಚ್ಬಿಡ್ತಿದ್ದೆ. ಈ ವರ್ಷ ಸಿಕ್ತು. ಅಲ್ಲೊಂದೈತೆ ನೋಡು ಪೆಂಡಿಂಗ್. ಆದರೂ ನೀನು ತಲೆ ಬಿಡು. ಅಲ್ಲ, ಅದು ಹೆಂಗೆ ಕಂಡಿಡ್ದೆ ಹಿಂಗೆ ಸಾಯಿಬಾಬನ್ ದೀಪ? ಇಲ್ಲಪ್ಪೋ, ಇದೇನ್ ಗೊತ್ತಾ, ಗಂಡ್ ಮಕ್ಳಿಗೆ ಇದ್ರಲ್ಲೆಲ್ಲ ಅಷ್ಟು ಆಸಕ್ತಿ ಇರಲ್ವಲ್ಲ, ಹಂಗಾಗಿ ನಿಮ್ಗೆಲ್ಲ ಇದು ಗೊತ್ತಿರಲ್ಲ. ನಾವೇನಂದ್ರೆ ಹಬ್ಬ ಗಿಬ್ಬ ಹತ್ರ ಬಂತು ಅಂತಂದ್ರೆ ಕಡಿಮೆ ರೇಟಿಗೆ ಯಾವ್ದು ಸಿಗುತ್ತೆ, ಈ ತರ ಈಸಿ ಆಗಿರೋದು ಯಾವ್ದು ಸಿಗುತ್ತೆ ಅಂತ ಅದಕ್ಕೆ ನಮಗೆ ಬೇಗ ಕಾಣಿಸುತ್ತೆ. ಏನೇನು ಉಳಿಸ್ಬಿಟ್ಟೆ ಈಗ. ಎಣ್ಣೆ ಉಳಿತು, ಬತ್ತಿ ಉಳಿತು. ಅಯ್ಯಪ್ಪ, ದೀಪ ಈ ದೀಪ ಅನ್ಬೇಕಾರೆ ಇನ್ನೊಂದು 2 ವರ್ಷ ಇಟ್ಕೊಬೋದು. ಶೆಲ್ ತೆಗ್ಬಿಟ್ಟಿಟ್ರೆ ಇರುತ್ತೆ, ತೆಗಿಲಿಲ್ಲ ಅಂದ್ರೆ ಹೋಗ್ಬಿಡುತ್ತೆ. ಅದೇನು ಶೆಲ್ಲೇನು ಜಾಸ್ತಿ ಇಲ್ಲ, 5 ರೂಪಾಯಿ 10 ರೂಪಾಯಿ ಬಿಡು. ಎಣ್ಣೆ ಎಷ್ಟು ಲೀಟ್ರ್ ಗಟ್ಲೆ ಎಣ್ಣೆ ಉಳಿತಲ್ಲ.
150 ರೂಪಾಯಿ ಅಂದ್ರು 1 ಲೀಟ್ರು. ಅದನ್ನೇ ಹೇಳಿದ್ ನಾನು, ಲಾಸ್ಟ್ ಇಯರ್ ನಂಗೆ ದೀಪ ಸಿಗ್ಬೇಕಿತ್ತು ಅಂತ. ಹಾಗೆ ನೀವು ಕೂಡ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಶಾಪ್ ಯಾರು ನೋಡ್ಕೊತಿದ್ದಾರೆ ಶಿಲ್ಪ, ಕ್ಲೋಸ್ ಮಾಡಿಬಿಟ್ರ ಶಾಪ್ನ, ಯಾವಾಗಲೂ ನಿಮ್ಮ ಹಸ್ಬೆಂಡ್ ಮನೇಲೇ ಇದ್ದಂಗಿರುತ್ತೆ ಅಂತ ಎಲ್ಲ ಹೇಳಿ. ಹಾಗೆ ಇವತ್ತಿನ ಬ್ಲಾಗ್ ನೀವೇನಾದರೂ ನೋಡ್ತಾ ಇದ್ರೆ ಏನು ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಶಾಪ್ ಪೂಜೆ ಮಾಡ್ತಾ ಇಲ್ಲ ಅಂತ ಅನ್ಕೋತೀರಾ. ಅಂದರೆ ನಾನು ಹಿಂದಿನಿಂದ ನನ್ನ ಬ್ಲಾಗ್ಸ್ನ ನೋಡ್ಕೊಂಡು ಬಂದಿರೋರು. ಏನಂದರೆ ನಾವು ಶಾಪಿನೂ ಕ್ಲೋಸ್ ಮಾಡಿಲ್ಲ, ಸದ್ಯಕ್ಕೆ ಈ ವರ್ಷ ಪೂಜೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಯಾಕಂದರೆ ಇನ್ನು ಪಾಪು ಪುಟ್ಟದಲ್ವಾ, ಹಾಗಾಗಿ ಕರ್ಕೊಂಡು ಹೋಗ್ಲಿಕ್ಕೆ ನಮಗೂ ಕೂಡ ಸ್ವಲ್ಪ ಭಯ. ಸುತ್ತಮುತ್ತ ಎಲ್ಲ ಪಟಾಕಿ ಎಲ್ಲ ಇರುತ್ತೆ, ಅದಲ್ಲದೆ ಸ್ಟುಡಿಯೋ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇವರು ನಾನೇ ಕ್ಲೀನ್ ಮಾಡಿಬಿಡ್ತೀನಿ, ಮಾಮೂಲಿಯಾಗಿ ಮಾಡೋಣ ಅಂತ ಅಂತಿದ್ರು. ನನಗೆ ಹೆಂಗೆ ಅಂದರೆ ಲಕ್ಷ್ಮಿನೆಲ್ಲ ಕೂರಿಸಿ ಅಲಂಕಾರ ಮಾಡಿ ಈ ಥರ ಮಾಡಿದ್ರೇ ನನಗೆ ತುಂಬ ಖುಷಿ ಆಗೋದು. ಇವ್ರು ಬರೀ ಕ್ಲೀನ್ ಮಾಡಿ ಸುಮ್ಮನೆ ಸಿಂಪಲ್ಲಾಗಿ ಹೂವು ಹಾಕಿ ಪೂಜೆ ಮಾಡಿದ್ರೆ ನನಗೇನೋ ಸಮಾಧಾನವೇ ಆಗಲ್ಲ. ಅದಕ್ಕೆ ನಾನು ಇವ್ರಿಗೆ ನೀನೇ ಈ ವರ್ಷ ಮಾಡಿಬಿಡಪ್ಪು, ಮುಂದಿನ ವರ್ಷ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದು. ಹಾಗಾಗಿ ಈ ವರ್ಷ ಪೂಜೆ ಇಲ್ಲ, ಸಿಂಪಲ್ಲಾಗಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿರೋದು ಅಷ್ಟೇ. ನೀವು ಕೂಡ ಇನ್ನು ಕೇಳ್ತೀರಾ ಈ ಬ್ಲಾಗ್ ಅಪ್ಲೋಡ್ ಆದಮೇಲೆ ಶಾಪ್ನ ಕ್ಲೋಸ್ ಮಾಡಿಬಿಟ್ರೆ ಶಿಲ್ಪ ಏನು ಅಂತ, ಹಾಗಾಗಿ ಶೇರ್ ಮಾಡಿಕೊಂಡೆ. ಇವರು ಅವ್ರ ಕೆಲಸನ ನೋಡಿಕೊಂಡು ಶಾಪ್ನ ನೋಡ್ಕೊತಾ ಇದ್ದಾರೆ, ನಾನು ಹೋಗ್ತಾ ಇಲ್ಲ ಅಷ್ಟೇ. ಸುಮಾರು ದಿನ ಆಗೋಯ್ತು ಅಲ್ವಾ ಅಪ್ಪು? ಹತ್ತತ್ರ ಒಂದು 4 ತಿಂಗಳಾಯ್ತಾ? ಆಲ್ಮೋಸ್ಟ್ ಡೆಲಿವರಿ ಆದ್ಮೇಲಿಂದ ಬರ್ತಾನೆ ಇಲ್ಲ. ಡೆಲಿವರಿ ಮುಂಚೆ ಒಂದು 2 ತಿಂಗಳು ಬಂದಿರಲಿಲ್ಲ ಅಷ್ಟೇ. ಹತ್ರ ಒಂದು 4 ತಿಂಗಳಾಯ್ತು ಅನ್ಕೊಳ್ಳಿ, ಹೋಗೇ ಇಲ್ಲ. 7 ತಿಂಗಳಿಂದ ಬಂದಿಲ್ಲ ಅಷ್ಟೇ. ಅದೇ ಶಾಪ್ನೇ ನೋಡಿಲ್ಲ ನಾನು. ಇನ್ನೊಂದು ಸ್ವಲ್ಪ ದಿನ ಅದಾದ್ಮೇಲೆ ಪಟಾಕಿ ಸೌಂಡು ನನ್ನ ಮಗ ಅಂತೂ ಫುಲ್ ಬೆಚ್ತಾನೆ ಇರೋದು ನಿನ್ನೆಯಿಂದನೂ. ಅದು ಹತ್ರದಲ್ಲೇನೆ ಪಟಾಕಿ ಇಟ್ಟಿರೋ ಥರ ಕೇಳಿಸ್ತಿರುತ್ತೆ. ನಮಗೆ ಪಟಾಕಿ ಎಲ್ಲ ಹಚ್ಚಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಷ್ಟಿಷ್ಟ ಆಗಲ್ಲ, ಸಿಂಪಲ್ ಆಗಿ ಮಾಡೋದೇ ಇಷ್ಟ. ಪ್ರತಿ ವರ್ಷನೂ ಕೂಡ ನೀವು ನೋಡಿರ್ತೀರಾ. ಸ್ವಲ್ಪ ಭಯ ಕೂಡ ನನಗೆ. ನಾನು ಚಿಕ್ಕವಳಿರುವಾಗಿಂದಲೂ ಅಷ್ಟೇ, ನಾನು ಯಾವತ್ತೂ ಕೂಡ ಪಟಾಕಿ ಗಿಟಾಕಿ ಎಲ್ಲ ಹೊಡಿಲಿಕ್ಕೆ ಹೋಗ್ತಿರ್ಲಿಲ್ಲ. ದೀಪಾವಳಿ ಹಬ್ಬ ಬಂತು ಅಂತ ಅಂದರೆ ನನಗೆ ಸ್ವಲ್ಪ ಭಯ ಆಗಿಬಿಡೋದು. ಹೊರಗಡೆ ಹೋಗ್ಲಿಕ್ಕೆ ಆಗಲ್ವಲ್ಲ, ಎಲ್ಲ ಪಟಾಕಿ ಹೊಡಿತಿರ್ತಾರೆ, ಎಲ್ಲಿ ನಮಗದು ಸಿಡಿದು ಬಿಡುತ್ತೋ ಏನೋ ಅಂತ ಹೇಳಿ ಸಂಜೆ ಆದರೆ ನಾನು ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಮಾಮೂಲಿಯಾಗಿ ಮನೇಲೇನೇ ಒಂದು ಸುಸುರು ಬತ್ತಿ ತಂದು ಕೊಟ್ಬಿಟ್ರೆ ಸಾಕಾಗಿತ್ತು ನನಗೆ. ಅದೇ ದೊಡ್ಡ ಪಟಾಕಿ ಥರ ಅದನ್ನೇ ಹಚ್ಕೊಂಡು ಹಬ್ಬನ ಆಚರಿಸ್ಬಿಡೋದು ಅಷ್ಟೇ. ಇನ್ನು ಇವಾಗಲೂ ಅಷ್ಟೇ, ನಂಗೆ ಪಟಾಕಿ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಸ್ವಲ್ಪ ಭಯನೇ ಜಾಸ್ತಿ. ಇನ್ನು ರಂಗೋಲಿದೊಂದು ಕ್ಲಿಪ್ನ ಅಪ್ಪು ತೆಕ್ಕೊಂಡ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೀಪ ಎಲ್ಲ ಇಟ್ಮೇಲೆ. ನನಗಂತೂ ತುಂಬ ಇಷ್ಟ ಆಗಿಬಿಡ್ತು. ನನಗೆ ಈ ಥರ ಎಲ್ಲ ಮಾಡಿದಾಗ ಇದನ್ನು ನೋಡ್ತಾನೇ ಇರಬೇಕಂತ ಅನಿಸುತ್ತೆ, ತೆಗಿಲಿಕ್ಕೆ ಮನಸ್ಸಾಗಲ್ಲ. ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಹೊರಗಡೆನೂ ಕೂಡ ಸ್ವಲ್ಪ ದೀಪ ಇಟ್ಬಿಡೋಣ ಅಂತೇಳಿ ಅಮ್ಮ ಹೇಳಿದ್ರ. ಹಾಗಾಗಿ ಹೊರಗಡೆನೂ ಕೂಡ ದೀಪ ಎಲ್ಲನೂ ಇಡ್ತಾ ಇದ್ದೀವಿ. ನಮ್ಮಮ್ಮಗೆ ಸ್ವಲ್ಪ ಆಶ್ಚರ್ಯ ಆಗ್ತಾಯಿತ್ತು ಅವ್ರಿಗೆ, ಏನೇನು ಬಂದ್ಬಿಟ್ಟಿದೆ ಅಲ್ವಾ ಇವಾಗಿನ ಕಾಲದಲ್ಲಿ, ಬರೀ ನೀರು ಹಾಕಿದ್ರೇ ಬೆಳಕು ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು. ಇನ್ನು ನಾವು ದೀಪ ಇಡ್ತಿದ್ವಲ್ಲ ಅವಾಗ ಅಪ್ಪು ಪಾಪನ್ನು ಕೂಡ ಕರ್ಕೊಂಡು ಬಂದರು. ಅಷ್ಟರಲ್ಲಿ ಕೆಳಗಡೆ ಪಟಾಕಿನೆಲ್ಲ ಹೊಡಿಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಇನ್ನು ಸೌಂಡ್ಗೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಹೋಗ್ಬಿಟ್ರು. ಆ ಹೊಗೆ ಕೂಡ ಬರ್ತಿರುತ್ತಲ್ವ, ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು. ನೀವು ಕೂಡ ಅಷ್ಟೇ, ಮನೇಲಿ ಮಕ್ಕಳಿಗೆ ಪಟಾಕಿನೆಲ್ಲ ತಂದು ಕೊಟ್ಟಾಗ ಆದಷ್ಟು ಹುಷಾರಾಗಿರಿ. ಮಕ್ಕಳು ಖುಷೀಲಿ ಅವ್ರಿಗೆ ಏನೂ ಗೊತ್ತಾಗಲ್ಲ, ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರು ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ. ಪಟಾಕಿ ಅಂದ್ರೇ ಸ್ವಲ್ಪ ಭಯ. ಆದಷ್ಟು ಮಕ್ಕಳಿಗೆ ದೊಡ್ಡ ದೊಡ್ಡ ಪಟಾಕಿ ಕೊಡ್ಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ. ಇನ್ನು ನಮ್ಮನೆ ಹತ್ರನೂ ಕೂಡ ಹೂಕೊಂಡ ಎಲ್ಲ ಹಚ್ತಾ ಇದ್ರೆ ಅದನ್ನು ನೋಡ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ವಿ. ಒಂಥರ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಎಲ್ಲರ ಮನೇಲೂ ಕೂಡ ದೀಪ ಹಚ್ಚಿರ್ತಾರಲ್ವ, ಅದನ್ನು ನೋಡಲಿಕ್ಕೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನು ಅಷ್ಟರಲ್ಲಿ ಅಪ್ಪು ಹೋಗಿ ಇದನ್ನು ತೊಗೊಂಡು ಬಂದರು. ನಿನಗೂ ಆಸೆ ಆಗ್ತಿರುತ್ತೆ, ನೀನು ಕೂಡ ಹಚ್ಬಿಡು ಅಂತೇಳಿ ತೊಗೊಂಡು ಬಂದು ಕೊಟ್ರ. ಅದು ಏನೋ ಒದ್ದೆ ಆಗಿತ್ತು ಅಂತ ಅನ್ಕೋತೀನಿ, ಹಾಗಾಗಿ ಅಂಟ್ಕೊತಾನೆ ಇರಲಿಲ್ಲ. ಅಪ್ಪು ಆಮೇಲೆ ನಿನಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರೊಂದ್ಸಲ ಟ್ರೈ ಮಾಡಿ ನೋಡಿದ್ರು, ಅವ್ರಿಗೂ ಕೂಡ ಬರಲಿಲ್ಲ. ಹೆಂಗೋ ಒಟ್ಟಿನಲ್ಲಿ ಸುಸುರು ಬತ್ತಿ ಬದಲು ಇದನ್ನು ಅಂಟಿಸಿ ಈ ಸಲ ಹಬ್ಬ ಸೆಲೆಬ್ರೇಟ್ ಮಾಡಿಬಿಟ್ವಿ. ಈ ವರ್ಷ ಈ ಥರ ಇತ್ತು ನಮ್ಮ ದೀಪಾವಳಿ ಹಬ್ಬ. ಇನ್ನು ಇವತ್ತಿನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.